ನಾವು ಕಳೆದ ವಿಡಿಯೋದಲ್ಲಿ ಎಗ್ ಇನ್ಕ್ಯುಬೇಟರ್ ಮಾಡಿದ್ವಲ್ಲ, ಅದರಲ್ಲಿ ಮ್ಯಾನ್ಯುವಲ್ ಎಗ್ ಇನ್ಕ್ಯುಬೇಟರ್ ಆಗಿತ್ತು. ಅದರಲ್ಲಿ ನಾವೇ ಮೊಟ್ಟೆನ ಪ್ರತಿ 8 ಗಂಟೆಗೆ ತಿರುಗಿಸ್ಬೇಕಾಗಿತ್ತು. ಅಂದರೆ ದಿನಕ್ಕೆ 3 ಬಾರಿ ನಾವು ಮೊಟ್ಟೆನ ತಿರುಗಿಸ್ಬೇಕಾಗಿತ್ತು. ಆ ರೀತಿ ಮೊಟ್ಟೆನ ತಿರುಗಿಸಿಲ್ಲ ಅಂದರೆ ಮೊಟ್ಟೆ ಹಾಳಾಗಿ ಮರಿ ಆಗೋ ಇದು ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆದ್ದರಿಂದ ಮೊಟ್ಟೆ ಹಾಳಾಗುತ್ತೆ. ಸೊ ನಾನು ಈ ರೀತಿ ಟ್ರೇನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಟ್ರೇನಲ್ಲಿ ಸೈಡಲ್ಲೆಲ್ಲ ಸ್ಕ್ರೂ ಮತ್ತು ಫೆವಿಕ್ವಿಕ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದನ್ನು ಯಾವುದರಿಂದ ಮಾಡಿದ್ದೀನಿ ಅಂದರೆ, ಈ ರೀತಿ ಕೇಸಿಂಗ್ ಇದು ಬರುತ್ತಲ್ಲ, ವಯರೆಲ್ಲ ಹಾಕೋದು. ಸೊ ಇದರ ಲೆಂತ್ ಬಂದುಬಿಟ್ಟು 20 ರೂಪಾಯಿ ಇರುತ್ತೆ ನಮಗೆ. ನಾನು 2 ಲೆಂತ್ ತಂದಿದ್ದೀನಿ. ಅಂದರೆ ಇದು 1/2 ಇಂಚದಾಗಿದೆ. ಇದು 20 ರೂಪಾಯಿ ಬೀಳುತ್ತೆ ಒಂದು ಲೆಂತು. ಈ 2 ಲೆಂತ್ಗೆ 40 ರೂಪಾಯಿ ಆಗುತ್ತೆ. ಸೊ ನೀವು ತಂದು ನಮ್ಮ ಇನ್ಕ್ಯುಬೇಟರ್ದು ಸ್ಪೇಸ್ ಏನಿದೆಯೋ ಅದಕ್ಕೆ ಅಳತೆ ತೊಗೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಕಟ್ ಮಾಡಿಕೊಂಡು, ಮತ್ತು ಈ ರೀತಿ ನಾನು ಸೈಡುಗಳಿಗೆ ಸ್ಕ್ರೂ ಮತ್ತು ಫೆವಿಕ್ವಿಕ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ನೀಟಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೊಟ್ಟೆ ಇಡೋಕ್ಕೂ ಅಷ್ಟೇ, ನಮ್ಮ ಮೊಟ್ಟೆ ಸೈಜ್ ನೋಡಿಕೊಂಡು ಸ್ವಲ್ಪ ಗ್ಯಾಪ್ ಇರೋ ರೀತಿ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಮೊಟ್ಟೆಗೆ ಬೇಕೋ ಅಷ್ಟು ಮೊಟ್ಟೆಗೆ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು ಬೆರಳು ಹೋಗೋಷ್ಟು ಜಾಗ ಬಿಟ್ಕೊಂಡು ಇದು ಮಾಡ್ಕೊಳ್ಳಿ. ಇದೇನಕ್ಕೆ ಅಂತಂದರೆ, ಮೋಟ್ರು ಇದು ತಿರುಗೋದಕ್ಕೋಸ್ಕರ. ಅಂದರೆ ಇದು ಹಿಂದೆ ಮುಂದೆ ಆಟೋಮೆಟಿಕ್ಕಾಗಿ ತಿರುಗಬೇಕಲ್ಲ, ಸೊ ಆ ಕಾರಣಕ್ಕಾಗಿ ಇಲ್ಲಿ ಚಿಕ್ಕದಾಗಿ ಬಿಟ್ಕೊಳ್ಳಿ. ಸೊ ಇದರಲ್ಲಿ ನಾವು ಆಟೋಮೆಟಿಕ್ಕಾಗಿ ಇದು ತಿರುಗಬೇಕಂದ್ರೆ ಈ ರೀತಿ ಮೋಟ್ರನ್ನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಿಂಗ್ ಮೋಟಾರ್ ಅಂದ್ಬಿಟ್ಟು, ಇದು ಅಮೆಝಾನಲ್ಲೆಲ್ಲ ನಿಮಗೆ 100ರಿಂದ 150 ರೂಪಾಯಿ ಸಿಗುತ್ತೆ. ಇದು ನಿಮಿಷಕ್ಕೆ 4ರಿಂದ 5 ರೌಂಡ್ ಮಾತ್ರ ತಿರುಗುತ್ತೆ. ಇದು ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಂಬಿ ಹಾಕ್ಬಿಟ್ಟು ನೀವು ಈ ರೀತಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಈ ರೀತಿ ಒಂದು ಕೇಸಿಂಗ್ದಾಗಲಿ ಅಥವಾ ಒಂದು ಹುಡ್ ಪೀಸ್ನ ತೊಗೊಂಡು 2 ಇಂಚಿಗೆ ಕಟ್ ಮಾಡಿ ಅಲ್ಲೊಂದು ಸ್ಕ್ರೂ ಹಾಕ್ಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ. ಸೊ ಇದರಲ್ಲಿ ಪ್ಲಾಸ್ಟಿಕ್ ಇರೋದ್ರಿಂದ ಅದಕ್ಕೆ ಮೊಳೆನ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಜಾಗದಲ್ಲಿ ಇದು ಹೋಗ್ಬಿಟ್ಟು ತಿರುಗ್ತಾ ಇರ್ಬೇಕಾದ್ರೆ ಈ ರೀತಿ ಹಿಂದೆ ಮತ್ತು ಮುಂದೆ ಈ ರೀತಿ ಹೋಗುತ್ತೆ. ಇದನ್ನು ನಾವು 2 ಗಂಟೆಗೆ 1 ನಿಮಿಷಕ್ಕೆ ತಿರುಗೋ ರೀತಿ, ಅಂದರೆ ಅಲಾರಾಮ್ ಸೆಟ್ ಮಾಡ್ತೀವಲ್ಲ ಟೈಮಲ್ಲಿ, ಆ ರೀತಿ ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿ ಒಂದು ದಿನದಲ್ಲಿ 12 ಬಾರಿ ತಿರುಗಿಸೋ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಈ ರೀತಿ ಟೈಮರ್ ಅನ್ನೋದು ಬೇಕು. ಇದು ಡಿಜಿಟಲ್ ಟೈಮರ್ ಆಗಿದೆ, ಅಂದರೆ ಪ್ರೋಗ್ರಾಮ್ ಅವೈಲೇಬಲ್. ಇದರಲ್ಲಿ ಪ್ರೋಗ್ರಾಮ್ನ ನಾವು ಸೆಟ್ ಮಾಡಿಕೊಂಡ್ರೆ ಸೊ ಆ ಟೈಮಿಗೆ ಮಾತ್ರ ಕರೆಂಟ್ ಸಪ್ಲೈ ಮಾಡುತ್ತೆ. ಸೊ ಆ ಟೈಮಲ್ಲಿ ಮಾತ್ರ ಇದು ಮೋಟ್ರನ್ನ ತಿರುಗಿಸುತ್ತೆ. ನೋಡಿ, ಇದು ಡಿಜಿಟಲ್ ಟೈಮರು. ಇದು ಪ್ರೋಗ್ರಾಮ್ ಸೆಟ್ ಮಾಡೋದು. ಇದು ಡೇ, ಇದು ಅವರು, ಇದು ಮಿನಿಟು, ಮತ್ತು ಇದು ರೀಸೆಟ್ ಅಂದರೆ ಕ್ಯಾನ್ಸಲ್ ಮಾಡೋದು. ಪೂರ್ತಿ ನಾವು ಪ್ರೋಗ್ರಾಮ್ ಏನು ಸೆಟ್ ಮಾಡಿದ್ವಿ ಅದನ್ನು. ಇದು ಟೈಮ್ ಸೆಟ್ ಮಾಡೋದು. ಇದು ಕ್ಲಿಯರ್ ಅಂದರೆ ನಾವು ಅಲಾರಾಮ್ನ ಏನಾರು ಇಟ್ಟಿರ್ತೀವಲ್ಲ ಅದು ಕಟ್ ಮಾಡೋದು. ಇದು ಮ್ಯಾನ್ಯುವಲ್, ಅದು ಲೈಟ್ ಅಂಟ್ಕೊಳ್ಳುತ್ತೆ. ಸೊ ಮತ್ತು ಇದು ಬಂದ್ಬಿಟ್ಟು ಇಲ್ಲಿ ಪಿನ್ಸ್, ಇದು ಕಲೆಕ್ಷನ್ ಕೊಡೋದು, ಇಲ್ಲಿ ಪವರ್ ಕೊಡೋದು, ಇದು ಸ್ವಿಚ್ಚು. ಇದು ಅಂದರೆ ಮೋಟ್ರದಿಂದ ಒಂದು ವೈರ್ ಕಟ್ ಮಾಡಿ ಇಲ್ಲಿ ಹಾಕೋದು. ಇದು ಯಾವ ರೀತಿ ಕಲೆಕ್ಷನ್ ಮಾಡೋದು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದು ನಾವು ಕಳೆದ ದಿನ ಮಾಡಿದ್ದ ಎಗ್ ಇನ್ಕ್ಯುಬೇಟರ್ ಆಗಿದೆ. ಸೊ ಎಗ್ ಇನ್ಕ್ಯುಬೇಟರ್ ಓಪನ್ ಮಾಡಿಬಿಟ್ಟು ಯಾವ ರೀತಿ ಮೊಟ್ಟೆಗಳಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಈ ರೀತಿ ಮೊಟ್ಟೆಗಳನ್ನ ನಾವು ತಿರುಗಿಸಿ ಪ್ರತಿ 8 ಗಂಟೆಗೆ ಒಮ್ಮೆ ತಿರುಗಿಸ್ತಾ ಇರ್ತೀವಲ್ಲ. ಸೊ ಅದು ನಾವು ಪ್ರತಿದಿನ ತಿರುಗಿಸೋದಕ್ಕಾಗೋದಿಲ್ಲ. ಏನಾನ ಕೆಲಸದಿಂದ ಅಥವಾ ಬೇರೆ ಎಲ್ಲನೂ ಹೋದಾಗ ತಿರುಗಿಸೋದಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ಮೊಟ್ಟೆ ಒಂದೇ ಕಡೆ ಇದಾಗ್ಬಿಟ್ಟು ಮರಿ ಸಾಯೋ ಚಾನ್ಸಸ್ ಇರುತ್ತೆ. ಅಂದರೆ ಮೊಟ್ಟೆ ಮರಿ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಇದನ್ನು ಮಾಡಿರೋದು. ಸೊ ಈಗ ಇವೆಲ್ಲ ಮೊಟ್ಟೆನ ಕೇರ್ಫುಲ್ಲಾಗಿ ಆಚೆ ತೆಗೆದುಬಿಟ್ಟು ಅದನ್ನು ಇಲ್ಲಿ ಯಾವ ರೀತಿ ಅಳವಡಿಸೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ಸೊ ಎಲ್ಲ ಮೊಟ್ಟೆನ ತೆಗೆದು ಒಂದು ಕಡೆ, ನೀವು ಹೊಸ ಮೊಟ್ಟೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಅದನ್ನೇ ನೀವು ಚೆನ್ನಾಗಿ ತಿರುಗಿಸಿದ್ದೀವಿ ಅಂತಂದರೆ ಅದೇ ಮೊಟ್ಟೆನೇ ಇಟ್ಕೋಬೋದು. ನೋಡಿ, ಈ ರೀತಿ ನಾನು ಎಲ್ಲ ಮೊಟ್ಟೆ ತೆಗೆದೆ. ನಾನು ಇದಕ್ಕೆ ಸೈಜ್ ನೋಡಿಕೊಂಡೇ ಮಾಡಿರೋದು. ಅದು ಕರೆಕ್ಟಾಗಿ ಆಗುತ್ತೆ. ಸೊ ನೀವು ಸೈಜ್ ನೋಡ್ಕೊಂಡು ಮಾಡಿ. ಆಮೇಲೆ ದೊಡ್ಡದು ಮಾಡಿಬಿಟ್ಟು ಇದರಲ್ಲಿ ಇಡಿಸ್ತಿಲ್ಲ ಅಂತ ಇದು ಮಾಡ್ಕೊಬೇಡಿ. ಸೊ ಈ ರೀತಿ ಸಮವಾಗಿರೋದನ್ನು ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಕೇಸಿಂಗ್ ಇದನ್ನು ಇಟ್ಕೊತಿದ್ದೀನಿ. ಅದು ನೈಸಾಗಿ ಜಾರಬೇಕಲ್ಲ, ಹಾಗಾಗಿ. ಸೊ ಮತ್ತು ಟ್ರೇನ ಅದ್ರ ಮೇಲೆ ಇಟ್ಟು ನೋಡಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ ಇದು ನೈಸಾಗಿ ಜಾರುತ್ತಾ ಇಲ್ಲ ಅಂದ್ಬಿಟ್ಟು. ಸೊ ಆಮೇಲೆ ಇದ್ರ ಮಧ್ಯೆ ನಾವು ಮೊಟ್ಟೆಗಳನ್ನ ನೋಡಿ, ಈಗ ಸ್ಮೂತಾಗಿ ಅದು ಹೋಗ್ತಾಯಿದೆ. ಸೊ ಇದ್ರ ಮಧ್ಯೆ ನಾವೇನು ಮಾಡಬೇಕಾಗುತ್ತೆ, ಮೊಟ್ಟೆಗಳನ್ನ ಇಟ್ಕೋಬೇಕಾಗುತ್ತೆ. ಇಲ್ಲಿ ನಾವು ಇದು ಮೋಟ್ರನ್ನ ಫಿಟ್ ಮಾಡೋದಕ್ಕೆ ಇಲ್ಲೊಂದು ಹೋಲ್ ಮಾಡಿಕೊಂಡು ಮೋಟ್ರನ್ನ ಅಳವಡಿಸ್ಕೋಬೇಕಾಗುತ್ತೆ, ಈ ಮೋಟ್ರನ್ನ. ಸೊ ಈ ಮೋಟ್ರಿಗೆ ನಾನು ಇಲ್ಲಿ ಕೇಸಿಂಗು ಇದನ್ನು ಕಟ್ ಮಾಡಿ ಅಳವಡಿಸಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಬೇಕೋ ಅಲ್ಲಿ ಅಳತೆ ತೊಗೊಂಡು, ಸೊ ನೋಡಿ ಇಲ್ಲಿಗೆ ಕರೆಕ್ಟಾಗಿ ಮೋಟ್ರ್ ಅನ್ನೋದು ಇದಕ್ಕೆ ತಿರುಗೋಕೆ ಕರೆಕ್ಟಾಗಿ ಆಗುತ್ತೆ. ಸೊ ಅಲ್ಲಿ ನಾವು ಈ ಥರ ಕಟರ್ ತೊಗೊಂಡು ಒಂದು ಹೋಲ್ನ ಮಾಡ್ಕೋಬೇಕಾಗುತ್ತೆ. ಚಿಕ್ಕದಾಗಿ ಮಾಡ್ಕೊಳ್ಳಿ, ಟೈಟ್ ಇರಬೇಕು ಅದು. ಇಲ್ಲಾಂದರೆ ಲೂಸ್ ಆಗಿಬಿಟ್ರೆ ಆ ಕಡೆ ಈ ಕಡೆ ಅಲ್ಲಾಡ್ಬಿಡುತ್ತೆ ಮೋಟ್ರು. ಸೊ ನಾವು ಅದನ್ನು ಕೇಸಿಂಗ್ ಏನಿದೆಯೋ ಅದರದ್ದು ಅರ್ಧ ಇಂಚ್ ಮಾತ್ರ ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ತೆಗಿತಿದ್ದೀನಿ, ಒಂದು ನಿಮಿಷ. ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಎಷ್ಟು ಇದಿದೆಯೋ ಅದರ ಅಳತೆ ಕರೆಕ್ಟಾಗಿ ಅದು ಹೋಗೋ ರೀತಿ ಒಳಗಡೆ ಟೈಟಾಗಿ ಕೂತ್ಕೋಬೇಕು ಅದು. ಆಮೇಲೆ ಫೆವಿಕಾಲ್ ಹಾಕ್ಕೋಬೇಕು ನಾವು ಟೈಟಾಗಿ ಇರೋದಕ್ಕೆ. ಸೊ
ಸೊ ನಾನು ಇದೆಲ್ಲ ಮೊದಲೇ ಇದು ಮಾಡಿದ್ದೀನಿ, ಅಂದರೆ ಮೋಟ್ರಿಗೆಲ್ಲ ಫಿಟ್ ಮಾಡ್ಕೊಂಡಿದ್ದೀನಿ, ವಯರು ಮತ್ತು ಇದು ಎಲ್ಲ ಕನೆಕ್ಷನ್ ಕೊಟ್ಟು ಈ ರೀತಿ ರೊಟ್ಟು ಆ ಕಡೆ ಹೋಲಾಯಿತು. ಒಂದು ನಿಮಿಷ ರೊಟ್ಟು ತೋರಿಸ್ತೀನಿ ನೋಡಿ. ಮತ್ತು ಇದು ವಾಪಸ್ ಈ ಕಡೆ ಒಳಗಡೆಗೆ ಬರ್ದಿರೋ ಇರೋ ರೀತಿ ಒಂದು ಸ್ಕ್ರೂನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಒಂದು ಸ್ಕ್ರೂ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಗಮ್ ಹಾಕ್ಬಿಡಿ. ಯಾಕಂದರೆ ಅವಾಗ ಅದು ಮೋಟ್ರು ನಾವು ಇದಾಕಿದ್ದೀವಲ್ಲ, ಒಳಗಡೆ ಹಚ್ಚಿ ತೊಳಿದ್ವಲ್ಲ, ಅದು ಒಳಗಡೆ ಹೋಗ್ದಿರೋ ರೀತಿ ಅಲ್ಲೇ ಇದಾಗುತ್ತೆ, ಒಂಥರ ಅಡ್ಡ ಲಾಕ್ ಆದಂಗೆ. ತಿರುಗಿಸ್ಬಿಟ್ಟು ಗಮ್ಮು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಟ್ಯಾಗ್ ಅನ್ನೋದು ಕಟ್ಟಿ ಅಥವಾ ಕಂಬಿನೋ ಏನಾದರೂ ಸುತ್ತಿ, ಅವಾಗ ಇನ್ನೂ ಒಳಗಡೆ ಹೋಗ್ದಿರೋ ಇನ್ನೂ ಸೇಫ್ಟಿಯಾಗಿರುತ್ತೆ. ಸೊ ನಾನು ಇಲ್ಲಿ ಪ್ಲಾಸ್ಟಿಕ್ ಇದು ಟ್ಯಾಗ್ ಅನ್ನೋದು ಹಾಕ್ತೀನಿ, ವೈರ್ಗೆಲ್ಲ ಹಾಕ್ತೀವಲ್ಲ, ಸೊ ಆ ಟ್ಯಾಗ್ನ ನೋಡಿ ಈ ರೀತಿ. ಸೊ ಈಗ ಅಲ್ಲಿ ಫೆವಿಕಾಲ್ ಅಥವಾ ಫೆವಿಕಿಕ್ ಹಾಕ್ಬಿಟ್ಟು ಟೈಟಾಗಿರುತ್ತೆ, ಅದು ಹಲ್ಲಾಡ್ದಿರೋ ರೀತಿ. ಸೊ ಈ ರೀತಿ ಇರುತ್ತೆ. ಮೊಟ್ಟೆಗಳನ್ನ ಇಟ್ಕೊಬಿಡಿ. ಮತ್ತು ಇದಾದಮೇಲೆ ಇದು ನಮಗೆ ದಿನಕ್ಕೆ 12 ಬಾರಿ ತಿರುಗೋ ರೀತಿ ನಾವು ಸೆಟ್ ಮಾಡ್ಕೊತೀವಿ. ಅಂದರೆ 2 ಗಂಟೆಗೆ ಒಂದ್ಸಲ ಇದು ಮೋಟ್ರ್ ಆನ್ ಆಗಿ ಆಫ್ ಆಗುತ್ತೆ. ಅಂದರೆ 2 ಗಂಟೆ ಆದಮೇಲೆ 1 ನಿಮಿಷ ಆದಮೇಲೆ ಆಫ್ ಆಗುತ್ತೆ. ಸೊ ಪ್ರತಿ 2 ಗಂಟೆಗೆ 1 ನಿಮಿಷ ಈ ಮೋಟ್ರ್ ಅನ್ನೋದು ಈ ಮೊಟ್ಟೆಗಳನ್ನ ರೊಟೇಟ್ ಮಾಡಿ ಆಗುತ್ತೆ. ಅದಕ್ಕೆ ಆ ರೀತಿ ಮಾಡಬೇಕಂದ್ರೆ ನೋಡಿ ಈ ರೀತಿ ನಾವು ಟೈಮರ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ, ಇದು ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಈ ಕನೆಕ್ಷನ್ ಕೊಡೋದು ಹೇಗೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ನಾವು ಫಿಟ್ ಮಾಡಿಬಿಟ್ಟು ಇಲ್ಲಿ ಫಿಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಈ ರೀತಿ ಇದೊಂದು ಬಾಕ್ಸಲ್ಲಿ ಫಿಟ್ ಮಾಡ್ಕೊಳ್ಳಿ, ಯಾಕಂದರೆ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗದಿರೋ ಇರುತ್ತೆ. ಮತ್ತು ಅದೇ ರೀತಿ ನಾವು ಇಲ್ಲಿ ಥರ್ಮೋಸ್ಟಾಟ್ ಅನ್ನೋದು ಫಿಟ್ ಮಾಡಿದ್ವಲ್ಲ, ಇದು 12 ವೋಲ್ಟ್ ಏನು ಪ್ರಾಬ್ಲಮ್ ಇರಲಿಲ್ಲ, ಸೊ ಅಲ್ಲೇ ಹಾಕಿದ್ದೆ. ಸೊ ಇದು 220 ವೋಲ್ಟ್ ಆಗಿರೋದ್ರಿಂದ ಈ ಥರ ಬಾಕ್ಸಲ್ಲಿ ಹಾಕಿದ್ದೀವಿ. ಸೊ ಮತ್ತೆ ಈಗ ಅದನ್ನು ಥರ್ಮೋಸ್ಟಾಟನ್ನು ಬಿಚ್ಚಿ ಇಲ್ಲೇ ಹಾಕ್ಕೊಂಡ್ರೆ, ಇಲ್ಲಿ ಸ್ಪೇಸ್ ಇದೆಯಲ್ಲ ಇದೇ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಚಿಕ್ಕ ಮಕ್ಳು ಯಾರು ಮುಟ್ಟಿದ್ರೂ ಕರೆಂಟ್ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆಗದಿರೋ ರೀತಿ ಇರುತ್ತೆ. ನೋಡಿ ಈಗ ನಾನು ಫಿಟ್ ಮಾಡಿದ್ದೀನಿ, ಅದನ್ನು ಈ ರೀತಿ ಕಾಣ್ತದೆ. ಮತ್ತು ಅಲಾರಮ್ ಇದನ್ನು ನಾನು ಸೆಟ್ಟಿಂಗ್ಸ್ ಸಹ ಪ್ರೋಗ್ರಾಮ್ನ ಇದರೊಳಗಡೆ ಸೆಟ್ ಮಾಡಿದ್ದೀನಿ, ಅದು ಆನ್ ಆಗೋದು ತೋರಿಸ್ತೀನಿ. ಒಂದು ನಿಮಿಷ ನೋಡಿ. ನೋಡಿ ಈಗ ನಾನು ಇದರಲ್ಲಿ ಪ್ರೋಗ್ರಾಮ್ಗೆ 20 ಅಂದರೆ ಪ್ರತಿ 2 ಗಂಟೆಗೆ ಇಟ್ಟಿದ್ದೀನಲ್ಲ, ಇಲ್ಲಿ 20 ಗಂಟೆಗೆ ಇದು ಆನ್ ಆಗಿ 20 ಗಂಟೆ 1 ನಿಮಿಷಕ್ಕೆ ಆಫ್ ಆಗುತ್ತೆ. ಸೊ ಇನ್ನು 10 ಸೆಕೆಂಡ್ ಇದೆ ನೋಡಿ. ಈಗ 19:59 ನಿಮಿಷ ಇದೆಯಲ್ಲ, ಸೊ ಅದು 20 ನಿಮಿಷ ಕರೆಕ್ಟಾಗಿ ಆಗಿದ ತಕ್ಷಣ ಇಲ್ಲಿ ಮೇಲೆ ಲೈಟ್ ಅನ್ನೋದು ಅಂಟ್ಕೊಳ್ಳುತ್ತೆ. ಮ್ಯಾನ್ಯುವಲ್ ಪಕ್ಕ ಒಂದು ಲೈಟ್ ನೋಡಿ ಈಗ ಅಂಟ್ಕೊಂತು ಲೈಟು. ಸೊ ಈ ಲೈಟ್ ಅಂಟ್ಕೊಂಡಿದೆ ಅಂತಂದರೆ ಒಳಗಡೆ ರೊಟೇಟ್ ಆಗ್ತಾ ಇದೆ ಮೊಟ್ಟೆ ಅಂತ ಅರ್ಥ. ಆ ಲೈಟ್ ಏನಾದರೂ ಆಫ್ ಆದರೆ ಮೊಟ್ಟೆ ರೊಟೇಟ್ ಆಗೋದು ನಿಂತಿದೆ ಅಂತ ಅರ್ಥ. ಸೊ ನೋಡಿ ಈಗ ರೊಟೇಟ್ ಆಗ್ತಾ ಇದೆ ಮೊಟ್ಟೆ, ನೀವು ನೋಡ್ತಾ ಇದ್ದೀರಾ ನೋಡಿ. ನಾನು ಮೊಟ್ಟೆ ಮೇಲೆ ಅಲ್ಲಿ NP ಅಂತ ಸಿಂಬಲ್ ಹಾಕ್ಕೊಂಡಿದ್ದೀನಿ. ಸೊ ಅದೇನಕ್ಕೆ ಅಂತಂದರೆ ಇದು ರೊಟೇಟ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ. ನೋಡಿ ಈಗ ಏನು ಇದ್ರ ಮೇಲೆ ಮೊಟ್ಟೆ ಮೇಲೆ ಏನು ಮಾರ್ಕ್ ಕಾಣ್ತಿಲ್ಲ ಇದೆ ನೋಡಿ, ಈಗ ಬಂದು ಮೇಲೆ ನಾವು ಮಾರ್ಕ್ ಮಾಡಿರೋದು. ಸೊ ಈ ರೀತಿ ಇದು ಪ್ರತಿ 2 ಗಂಟೆಗೆ ಆಟೋಮೆಟಿಕ್ಕಾಗಿ ಮೊಟ್ಟೆಗಳನ್ನ ತಿರುಗಿಸ್ತಾ ಇರುತ್ತೆ. ಇಲ್ಲಿ ನಾವು 2 ಗಂಟೆಗೆ ಒಂದ್ಸಲಿ ನಾವು ಬಂದು ರೊಟೇಟ್ ಮಾಡೋ ರೀತಿ ಏನು ಇರೋದಿಲ್ಲ. ಸೊ 24 ಅವರ್ಸ್ ಕರೆಂಟ್ ಮಾತ್ರ ಇರಬೇಕಷ್ಟೇ ಇದಕ್ಕೆ. ಸೊ 24 ಅವರ್ಸ್ ಕರೆಂಟ್ ಇದ್ದರೆ ಇದೇ ಆಟೋಮೆಟಿಕ್ಕಾಗಿ ರೊಟೇಟ್ ಮಾಡ್ಕೊಳ್ಳುತ್ತೆ. ಸೊ ನಾವು ಇದರಲ್ಲಿ ನೋಡ್ಕೋಬೇಕಾಗಿರೋದು ಏನಂದರೆ ನೀರಿನ ಅಂಶ ಕಡಿಮೆ ಆಗದೇ ಇರೋ ರೀತಿ ನೋಡ್ಕೋಬೇಕು. ಸೊ ನೋಡಿ ಇವಾಗ ನೋಡಿ ಈಗ 1 ನಿಮಿಷ 3 ಸೆಕೆಂಡ್ ಆಗಿದ ತಕ್ಷಣ ಲೈಟ್ ಆಫ್ ಆಗುತ್ತೆ ನೋಡಿ, ಆಫ್ ಆಯಿತು. ಸೊ ಈಗ ಲೈಟ್ ಆಫ್ ಆಗಿದೆ ಅಂದರೆ ಅಲ್ಲಿ ಮೊಟ್ಟೆ ತಿರುಗ್ತಾ ಇಲ್ಲ ಅಂತ ಅರ್ಥ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಅದೇ ರೀತಿ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳು ನಿಮ್ಮ ಮೊಬೈಲ್ ಹೋಮ್ ಪೇಜಲ್ಲಿ ಬರ್ತವೆ.